ಪ್ರತಿ 2 ವರ್ಷಗಳಿಗೊಮ್ಮೆ ನಡೆಸಿಕೊಂಡು ಬರುತ್ತಿರುವ ಹಜರತ್ ಸೈಯದ್ ಇಸ್ಮಾಯಿಲ್ ಒಲಿಯುಲ್ಲಾಹಿಲ್ ಬುಖಾರಿ ಕದ್ದಸಲ್ಲಾಹು ಸರೂಲ್ ಅಜೀಜ್ ರವರ ಹೆಸರಿನಲ್ಲಿ 11 ದಿವಸಗಳ ಒಳಗಿನ ಸುದೀರ್ಘವಾದ ಕಾರ್ಯಕ್ರಮಗಳೊಂದಿಗೆ ಹಮ್ಮಿಕೊಂಡ ಉರೂಸ್ ಕಾರ್ಯಕ್ರಮದ ಸಮಾರೋಪ ಸಮಾರಂಭಕ್ಕೆ ನಮ್ಮೆಲ್ಲರನ್ನು ಅಣಿಗೊಳಿಸಿದ ಪರಮ ದಯಾಳುವಾದ ಅಲ್ಲಾಹನಿಗೆ ಪ್ರಥಮವಾದಂಥ ಕೃತಜ್ಞತೆಗಳು ಅಲ್ಹಮ್ದುಲಿಲ್ಲಾ. ಸೈಯದ್ ಇಸ್ಮಾಯಿಲ್ ಒಲಿಯುಲ್ಲಾಹಿಲ್ ಬುಖಾರಿ ರವರ ಹೆಸರಿನಲ್ಲಿ ನಡೆಸಿಕೊಂಡು ಬರುತ್ತಿರುವಂಥ ಉರೂಸ್ ಸಮಾರಂಭವು ಜಮಾತಿನ ಅಧ್ಯಕ್ಷರಾದ ಮೈಸೂರು ಬಾವ ರವರ ನೇತೃತ್ವದಲ್ಲಿ ಬಹಳಷ್ಟು ಯಶಸ್ವಿಯಾಗಿ ಅವರ ಮಾರ್ಗದರ್ಶನದಲ್ಲಿ ಉಲೇಮಾ ಶಿರೋಮಣಿಗಳ ಪಾದಸ್ಪರ್ಶದಲ್ಲಿ ಬಹಳಷ್ಟು ಯಶಸ್ವಿಯಾಗಿ ಇಲ್ಲಿ ನಡೆದಿದೆ. ಮಂಜನಾಡಿ ಜಮಾತಿನ ಅಧ್ಯಕ್ಷರಾದ ಅಬ್ದುಲ್ ಅಜೀಜ್ ಮೈಸೂರು ಬಾವ, ಅದೇ ರೀತಿಯಲ್ಲಿ ಪ್ರಧಾನ ಕಾರ್ಯದರ್ಶಿಗಳಾದ ಅಬ್ದುಲ್ ಅಜೀಜ್ ಬರ್ತಿಪಾಡಿ ಅವರ ಆ ಒಂದು ಅತ್ಯುತ್ತಮವಾದಂಥ ನಾಯಕತ್ವದಲ್ಲಿ ಇಡೀ ಜಮಾತಿನ ಸದಸ್ಯರ ತಂಡವು ಈ ಒಂದು ಕಾರ್ಯಕ್ರಮಕ್ಕೆ ಸಜ್ಜುಗೊಳಿಸಿ ಬಹಳಷ್ಟು ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬಂದಿದೆ. ಅವರಿಗೆ ಮಂಜನಾಡಿ ಜನತೆಯ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಮಗೆ ತೋರಿಕೆಗೆ ನೇತೃತ್ವವನ್ನು ನೀಡುತ್ತಿದ್ದರು. ಈಗಾಗಲೇ ನಮ್ಮ ಉಸ್ತಾದ್ ಹೇಳಿದಾಗೆ 6 ತಿಂಗಳು 8 ತಿಂಗಳ ಮೊದಲು ಉರೂಸ್ ಕಾರ್ಯಕ್ರಮವು ನಿಶ್ಚಯವಾದರೂ ಆ ಎಲ್ಲ ಕಾರ್ಯಕ್ರಮವನ್ನು ನಿಯಂತ್ರಿಸುವವರು ನಮ್ಮೂರಿನ ಸುಲ್ತಾನರಾದ ಹಜರತ್ ಸೈಯದ್ ಇಸ್ಮಾಯಿಲ್ ಒಲಿಯುಲ್ಲಾಹಿಲ್ ಬುಖಾರಿರವರು. ಯಾವ ಕಾರ್ಯಕ್ರಮ ಯಾವ ಸಂದರ್ಭದಲ್ಲಿ ಆಗಬೇಕು ಎಂಬಂತ ಅಲ್ಲಾಹನ ಆಜ್ಞೆಯೊಂದಿಗೆ ಆ ಕಾರ್ಯಕ್ರಮವನ್ನು ನೆರವೇರಿಸುವಲ್ಲಿ ಜಮಾತರಿಗೆ ಮತ್ತು ಜಮಾತಿನ ಸದಸ್ಯರಿಗೆಲ್ಲ ಆ ಒಂದು ಮನಸ್ಥಿತಿಯನ್ನು ಕೊಟ್ಕೊಂಡು ಆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸುತ್ತಾರೆ. ಕೇವಲ 15 ದಿವಸಗಳೊಳಗೆ ಈ ಎಲ್ಲ ಕಾರ್ಯಕ್ರಮ ಮಾಡುವಲ್ಲಿ ಸೈಯದ್ ಇಸ್ಮಾಯಿಲ್ ತಂಗಲ್ರವರು ನೇತೃತ್ವ ವಹಿಸಿದ್ದಾರೆ ಅಂತೇಳಿ ನಾವೆಲ್ಲರೂ ಸತ್ಯವಿಶ್ವಾಸಿಗಳು ಒಪ್ಪಿಕೊಳ್ಳಲೇಬೇಕಾದಂಥ ಸತ್ಯವಾಗಿರುತ್ತೆ. ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮದ ಯಶಸ್ವಿಗೆ ಸಂದಲ್ ಮೂಲಕ ಅದಕ್ಕಿಂತ ಮುಂಚಿತವಾಗಿ ಮೈಸೂರು ಬಾವಾರವರ ನೇತೃತ್ವದಲ್ಲಿ ಮೈಸೂರಿನಲ್ಲಿ ಬಹಳಷ್ಟು ಧನ ಸಂಗ್ರಹದ ಮೂಲಕ ಹಜರತ್ ಸೈಯದ್ ಇಸ್ಮಾಯಿಲ್ ಒಲಿಯುಲ್ಲಾಹಿಲ್ ಬುಖಾರಿರವರ ಆ ಒಂದು ಉರೂಸ್ ಕಾರ್ಯಕ್ರಮದ ಎಲ್ಲ ಯಶಸ್ಸಿಗೆ ಆ ಯುವಕರಿಗೆ ಆ ನಮ್ಮ ಸಹೋದರ ಧರ್ಮದವರಿಗೆ ಸಲ್ಲುತ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳುವುದರೊಂದಿಗೆ ಅವರಿಗೆ ನಾನು ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಅದರ ನಂತರ ನಮ್ಮ ಈ ಕಾರ್ಯಕ್ರಮಕ್ಕೆ ಬಹಳಷ್ಟು ಸಂದಲ್ಗಳ ಮೂಲಕ ಈ ಪರಿಸರದಲ್ಲಿ ಅದಕ್ಕಿಂತ ಮುಂಚಿತವಾಗಿ ಒಂದಿಷ್ಟು ಹಣ ಇಲ್ಲಿ ಬಿದ್ದು ಸಿಕ್ಕಿದೆ. ಎಷ್ಟು ಹಣ ಅಂತೇಳಿ ಹೇಳಿದರೆ ಅದರ ಒಡೆಯರು ಯಾರಾದರೂ ಬಂದರೆ, ಯಾರಾದರೂ ಕಳೆದುಕೊಂಡವರು ಇದ್ದರೆ ಅದನ್ನು ಕೊಡಬಹುದು. ಇಲ್ಲಿದೆ. ಈ ಕಾರ್ಯಕ್ರಮದ ಉರೂಸ್ ಕಾರ್ಯಕ್ರಮದ ಯಶಸ್ವಿಗೆ ನಮ್ಮ ಊರಿನ ಎಲ್ಲ ಸಹೋದರ ಸಹೋದರಿಯರು ಹೆಗಲು ಕೊಟ್ಟು ಸಹಕಾರವನ್ನು ನೀಡಿದ್ದಾರೆ. ಅದು ಆ ಪರಿಸರದ ಜನರು ಆಯೋಜಿಸಿದಂತ ಸಂದಲ್ ಮೂಲಕ ಆಗಿರಬಹುದು. ಈ ಪರಿಸರದಲ್ಲಿ ಸದಾ ಸಕ್ರಿಯವಾಗಿ ಎಲ್ಲ ಜಮಾತಿನ ಎಲ್ಲ ಕಾರ್ಯಕ್ರಮಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡಿರುತ್ತಿರುವಂತ ಬುಖಾರಿಯಾ ಯಂಗ್ ಮ್ಯಾನ್ಸ್ ಅಸೋಸಿಯೇಷನ್ ಪ್ರಥಮವಾಗಿ ಸಂದಲನ್ನ ಈ ಪರಿಸರಕ್ಕೆ ತಂದಿದೆ. ಅವರಿಗೂ ಜಮಾತು ವತಿಯಿಂದ ಕೃತಜ್ಞತೆಯನ್ನ ಸಲ್ಲಿಸ್ತಾ ಇದ್ದೇವೆ. ನಂತರ ನೆಕ್ಕರೆ ತೋಹಾ ಮಸ್ಜಿದ್, ಹಿದಾಯತು ಸಿಬ್ಬಿಯಾನ್ ಮದ್ರಸಾ, ಅಲ್ಲಮಿನ್ ಚಾರಿಟಿ ಯುವಕರು, SSF, SYS ಮತ್ತು ಕರ್ನಾಟಕ ಮುಸ್ಲಿಂ ಜಮಾತ್ ನೆಕ್ಕರೆ ಅಲ್ಲಿಯವರ ಆ ಒಂದು ಸಹಕಾರವನ್ನು ನೆನಪಿಸ್ತಾ ಅವರಿಗೂ ಧನ್ಯವಾದವನ್ನು ಹೇಳ್ತಾ ಇದ್ದೇವೆ. ಅನ್ಸಾರ್ ನಗರ ಮಸ್ಜಿದ್ ಮದ್ರಸಾ ಮತ್ತು ಅಲ್ಲಿಯ SSF, SYS ಮತ್ತು ಕರ್ನಾಟಕ ಮುಸ್ಲಿಂ ಜಮಾತಿನವರಿಗೂ ಧನ್ಯವಾದವನ್ನು ಹೇಳ್ತಾ ಇದ್ದೇವೆ. ಬದ್ರಿಯಾ ಮದ್ರಸಾ ಮೋರ್ಲಾ ಇಲ್ಲಿಯ ಸಹೋದರರು ಸಹ ಅಲ್ಲಿಯ ಸಹಕಾರದೊಂದಿಗೆ ಎಲ್ಲ ಕಾರ್ಯಕ್ರಮದಲ್ಲಿಯೂ ಕರ್ನಾಟಕ ಮುಸ್ಲಿಂ ಜಮಾತ್ ಮಂಜನಾಡಿ ಸರ್ಕಲ್ನ ಅಧೀನದಲ್ಲಿರುವಂತ ಎಲ್ಲ ಸಂಘಟನೆಗಳು SYS, SSF ಮತ್ತು ಕರ್ನಾಟಕ ಮುಸ್ಲಿಂ ಜಮಾತಿನ ಸಹಕಾರದೊಂದಿಗೆ, ಅದೇ ರೀತಿಯಲ್ಲಿ ರಿಫಾಯಿಯ ಮದ್ರಸಾ ಮೋರ್ಲಾ ಇಲ್ಲಿಯ ಸಹೋದರರು, ನೂರುಲ್ ಹುದಾ ಮದ್ರಸಾ ಮತ್ತು ಮಸ್ಜಿದ್ ತಕ್ವಾ ಹಾಗೂ KCF ಕೊಲ್ಲರಗೋಡಿ, ಬಂಡಸಾಲೆ ಮಸ್ಜಿದ್ ಮತ್ತು ಮುನವ್ವರುಲ್ ಇಸ್ಲಾಂ ಮದ್ರಸಾ ಮತ್ತು ಹದೀದಾ ಮಸ್ಜಿದಿನ ಸಹಕಾರದೊಂದಿಗೆ ಇಲ್ಲಿಗೆ ಸಂದಲನ್ನ ತಂದಿರುತ್ತಾರೆ. ಅವರಿಗೂ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ನಮಗೆ ಈ 10 ದಿವಸಗಳಲ್ಲಿಯೂ ಬಂದಂತ ಮಹಿಳೆಯರಿಗೆ ಮತ್ತು ಪುರುಷರಿಗೆ
ತಂಪು ಪಾನೀಯ ಶರಬತ್ತಿನ ವ್ಯವಸ್ಥೆಯನ್ನು ಮಾಡಲು ಬೇಕಾದಂತ ಲಿಂಬೆ ಹಣ್ಣಿನ ವ್ಯವಸ್ಥೆಯನ್ನು ಮೊದಲಿಗೆ ಒಂದು ದಿವಸದಲ್ಲಿ ನೆಕ್ಕರೆಯ ಯುವಕರು ಮಾಡಿದ್ರು. ನಂತರದ ಎಲ್ಲ ದಿವಸಗಳಲ್ಲಿ ಸಹೋದರ ಮಾರ್ಕೆಟ್ನಲ್ಲಿ ಲಿಂಬೆ ವ್ಯಾಪಾರಿ ಮಾಡುತ್ತಿರುವಂತ ಸಂಶುದ್ದೀನ್ ಮತ್ತು ಅವರ ತಂಡ ಮೋರ್ಲದವರಿಂದ ಒದಗಿಸಿಕೊಟ್ಟಿದ್ದಾರೆ. ಅವರಿಗೂ ಧನ್ಯವಾದಗಳು. ಅದಲ್ಲದೆ ಮೈಸೂರು ಬಾವರವರ ನೇತೃತ್ವದಲ್ಲಿ ಮೈಸೂರು ಗ್ರೂಪ್, ನಂತರ ಅಲಯನ್ಸ್ ಪ್ರಾಪರ್ಟಿ, ಸಿಎಂ ಗ್ರೂಪಿನ ತಂಡದವರು ಸಂದಲನ್ನ ತರುವುದರ ಮೂಲಕ ಈ ಕಾರ್ಯಕ್ರಮದ ಯಶಸ್ವಿಗೆ ಸಹಕಾರವನ್ನು ನೀಡಿದ್ದಾರೆ. ಅವರಿಗೆ ಈಗಾಗಲೇ ನಮ್ಮ ಮುದರಿಸರು ತಕ್ಕುದಾದ ಪ್ರತಿಫಲಕ್ಕಾಗಿ ಅಲ್ಲಾಹನೊಟ್ಟಿಗೆ ಕೇಳಿಕೊಂಡಿದ್ದಾರೆ. ಅವರಿಗೂ ಧನ್ಯವಾದವನ್ನ ಹೇಳ್ತಾ ಇದ್ದೇನೆ. ಅದಲ್ಲದೆ ವಿವಿಧ ಸ್ಥಾಯಿ ಸಮಿತಿಗಳು, ಸ್ವಾಗತ ಸಮಿತಿ ಇರ್ಬೋದು, ಪ್ರಚಾರ ಸಮಿತಿ ಇರ್ಬೋದು, ಫುಡ್ ಕಮಿಟಿ ಇರ್ಬೋದು, ವಾಲಂಟಿಯರ್ಸ್ ಕಮಿಟಿ ಇರ್ಬೋದು, ಇನ್ನಿತರ ಎಲ್ಲ ಫೈನಾನ್ಸ್ ಕಮಿಟಿ ಇರ್ಬೋದು, ಇತರ ಎಲ್ಲ ಸಮಿತಿಯವರು ಬಹಳಷ್ಟು ಶ್ರಮ ವಹಿಸಿ ನಮ್ಮ ಮನೆಯ ಕಾರ್ಯಕ್ರಮಕ್ಕಿಂತಲೂ ಹೆಚ್ಚಾಗಿ ಈ ಕಾರ್ಯಕ್ರಮಕ್ಕೆ ಸಹಕಾರವನ್ನ ನೀಡಿದ್ದಾರೆ. ಅವರಿಗೆ ತುಂಬ ಹೃದಯದ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ನಾವು ಎಲ್ಲರೂ ನಮ್ಮ ಊರಿನ ಎಲ್ಲ ಜನತೆ ಬಹಳಷ್ಟು ಅಭಿಮಾನದಿಂದ ಮತ್ತು ಬಹಳಷ್ಟು ಸಂತೋಷದಿಂದ ಕೃತಜ್ಞತೆಯನ್ನು ಸಲ್ಲಿಸಬೇಕಿದ್ದದ್ದು ಕೊಣಾಜೆ ಪೊಲೀಸ್ ಠಾಣಾ ಅಧಿಕಾರಿಗಳು ಮತ್ತು ಎಲ್ಲ ಪೊಲೀಸ್ ವಿಭಾಗಕ್ಕೆ. ಯಾಕಂದರೆ ಸರ್ಕಾರದ ಸ್ಟ್ಯಾಂಡಿಂಗ್ ಆರ್ಡರ್ ಇದೆ ಕಾರ್ಯಕ್ರಮ 10 ಗಂಟೆಗೆ ಮುಗಿಸಲಿಕ್ಕೆ. ಆದರೂ ನಮ್ಮ ಕಾರ್ಯಕ್ರಮದೊಟ್ಟಿಗೆ ಯಾವತ್ತೂ ನಮ್ಮೊಟ್ಟಿಗಿದೆ, ಪರ್ಮಿಷನ್ ಕೊಡುವುದೇ ಹಾಗೆ. ಯಾಕಂದರೆ 10 ಗಂಟೆಗೆ ಕಾರ್ಯಕ್ರಮವನ್ನು ನಿಲ್ಲಿಸಬೇಕು, ಇಲ್ಲದಿದ್ದರೆ ಅಲ್ಲಿರುವ ಧ್ವನಿವರ್ಧಕ ಇತ್ಯಾದಿಗಳನ್ನು ಮುಟ್ಟುಗೋಲು ಹಾಕಲಾಗುವುದು ಅಂತ. ಇದು ಎಲ್ಲ ಕಾರ್ಯಕ್ರಮಕ್ಕೂ ನಮಗೆ ಸಹಕರಿಸಿದಂಥ ACP ಅವರು, ಸರ್ಕಲ್ ಇನ್ಸ್ಪೆಕ್ಟರ್, ಪೊಲೀಸ್ ಇನ್ಸ್ಪೆಕ್ಟರ್, ಅದೇ ರೀತಿಯಲ್ಲಿ ಅಲ್ಲಿರುವಂಥ ಎಲ್ಲ ಸಿಬ್ಬಂದಿಗಳಿಗೂ ನಾವು ಧನ್ಯವಾದವನ್ನು ಹೇಳ್ತಾ ಇದ್ದೇವೆ. ಅದರ ಒಟ್ಟಿಗೆ ನಾವೆಲ್ಲರೂ ಎಲ್ಲ ಯುವಕರು ನಮ್ಮ ಇವತ್ತಿನಲ್ಲಿ ಬಹಳಷ್ಟು ಮನ ತುಡಿಯುತ್ತಿರುವ ಬಿಸಿ ರಕ್ತದ ಯುವಕರು ನಾವೆಲ್ಲರೂ ಮನಗಾಡಬೇಕಿದ್ದದ್ದು ನಮ್ಮ ಸಹೋದರ ಸಂಘಟನೆಯವರನ್ನ ಮೊನ್ನೆ ಅಸೈಗೋಳಿಯಿಂದ ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಸಂಘಟನೆಗಳು ಒಟ್ಟಿಗೆ ಸೇರಿಕೊಂಡು, ಕೇವಲ ಅಸೈಗೋಳಿಯವರು ಮಾತ್ರ ಅಲ್ಲ, ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರಿನಲ್ಲಿರುವಂಥ, ಉಳ್ಳಾಳದಲ್ಲಿರುವಂಥ ಎಲ್ಲ ನಮ್ಮ ಸಹೋದರ ಸಂಘಟನೆಗಳು ಒಟ್ಟು ಸೇರಿಕೊಂಡು ಉತ್ತಮ ರೀತಿಯಾದಂಥ ಅವರ ಭಾಷೆಯಲ್ಲಿ ಹೇಳುವ ಹೊರೆಕಾಣಿಕೆ, ನಾವು ಹೇಳುವಂಥ ಸಂದಲನ್ನ ಸೈಯದ್ ಇಸ್ಮಾಯಿಲ್ ಒಲಿಯುಲ್ಲಾಹಿಲ್ ಬುಖಾರಿರವರ ಸನ್ನಿಧಾನಕ್ಕೆ ಮೈಸೂರು ಬಾವರವರ ನೇತೃತ್ವದಲ್ಲಿ ತಂದಿದ್ದಾರೆ. ಇದು ನಮ್ಮೆಲ್ಲರನ್ನ ಸಾಮುದಾಯಿಕವಾಗಿ ಐಕ್ಯತೆಯ ಕಣ್ಣನ್ನು ತೆರೆಸುವಂಥದ್ದು. ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಮತ್ತು ನಮ್ಮ ಜಮಾತಿನ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಮಗೆ 11 ದಿವಸಗಳು ಸುಂದರವಾದಂಥ ಧ್ವನಿವರ್ಧಕ ಲೈಟಿಂಗ್ಸ್ ಅನ್ನ ಒದಗಿಸಿಕೊಂಡಂತ ಇಸ್ಮಾಯಿಲ್ ರವರು ಬಹುಶಃ ಅವರಿಗೂ ಅವರ ಮೈಕದ ಎಲ್ಲ ಸಿಬ್ಬಂದಿಗಳಿಗೂ, ಲೈಟಿಂಗ್ಸಿನ ಸಿಬ್ಬಂದಿಗಳಿಗೂ ನಾನು ತುಂಬ ಹೃದಯದ ಧನ್ಯವಾದವನ್ನ ನಮ್ಮ ಜಮಾತ್ ವತಿಯಿಂದ ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ನಿರಂತರವಾಗಿ ಲೈವಿನಲ್ಲಿ ನಮ್ಮೊಟ್ಟಿಗಿದ್ದವರು ಸಫಾನ್ ಮತ್ತು ತಂಡ, ಅದೇ ರೀತಿಯಲ್ಲಿ ಇನ್ನೂ ಒಂದು ತಂಡ ನಮ್ಮೊಟ್ಟಿಗೆ ಕಾರ್ಯನಿರ್ವಹಿಸಿದೆ. ನಿರಂತರವಾಗಿ ಅವರಿಗೂ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ವಾರ್ತಾ ಭಾರತೀಯ ವರದಿಗಾರ ಬಶೀರ್ ಕಲ್ಕಟ್ಟರ್ ಅವರು ದಿನ ಬಿಟ್ಟು ದಿನದ ವಾರ್ತೆಯನ್ನ ಆ ಪತ್ರಿಕೆಯಲ್ಲಿ ಪ್ರಕಟಿಸುವಲ್ಲಿ ಸಹಕಾರ ಮಾಡಿದ್ದಾರೆ. ಅವರಿಗೂ ಧನ್ಯವಾದಗಳು. ಹೊಸ ಕುರಲಿನ ವರದಿಗಾರರು ಮೊನ್ನೆಯ ಸೌಹಾರ್ದತೆಯ ಆ ಒಂದು ಕಾರ್ಯಕ್ರಮವನ್ನ ಲೈವ್ ಮಾಡಿದ್ದಾರೆ. ಅವರಿಗೂ ಧನ್ಯವಾದಗಳು. ನಮ್ಮ ವಾಲಂಟಿಯರ್ಸ್ನವರು, ನಮ್ಮ ಸ್ವಯಂ ಸೇವಕರು ಖಂಡಿತವಾಗಿಯೂ ಅಭಿನಂದಿಸಬೇಕಿದ್ದದು. ನಮ್ಮ ಜಮಾತಿನ ಅಧ್ಯಕ್ಷರು ಬಹಳಷ್ಟು ಹೆಮ್ಮೆ ಪಟ್ಟುಕೊಂಡದ್ದು ನಮ್ಮ ಊರಿನ ಯುವಕರಿಗೆ. ಇಷ್ಟು ದಿವಸಗಳಲ್ಲಿ ಸಾಯಂಕಾಲ 6:30 ಗಂಟೆಯಿಂದ ರಾತ್ರಿ 1 ಗಂಟೆ 2 ಗಂಟೆಯವರೆಗೆ ನಿರಂತರವಾಗಿ ತಮ್ಮ ಅತ್ಯಮೂಲ್ಯವಾದಂಥ ಸಮಯ ಮತ್ತು ಆರೋಗ್ಯವನ್ನ ಸೈಯದ್ ಇಸ್ಮಾಯಿಲ್ ಒಲಿಯುಲ್ಲಾಹಿಲ್ ಬುಖಾರಿರವರ ಉರೂಸಿಗೆ, ಶಾಂತಿ ಮತ್ತು ಸೌಹಾರ್ದತೆಗಾಗಿ ಇಲ್ಲಿ ಅವರು ವ್ಯಯ ಮಾಡಿದ್ದಾರೆ. ಯಾವುದೇ ರೀತಿಯಾದ ಒಂದು ಕಪ್ಪು ಚುಕ್ಕೆ ಇಲ್ಲದೆ ನಮ್ಮ 11 ದಿವಸದ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿಕ್ಕೆ ನಮ್ಮ ವಾಲಂಟಿಯರ್ಸ್ ಯುವಕರು ಕಾರಣ. ಅದು ನಮ್ಮ
ಈ ಮಸೀದಿಯ ನೆರೆಯವರು ಇರ್ಬೋದು, ನಮ್ಮ ಊರಿನ ಜಮಾತಿನವರು ಇರ್ಬೋದು, ಅದರೊಟ್ಟಿಗೆ ಬಹಳಷ್ಟು ಮಂದಿ ಪರ ಊರಿನವರು ಸೈಯದ್ ಇಸ್ಮಾಯಿಲ್ ತಂಗಲ್ರವರ ಸೇವೆಯನ್ನು ಮಾಡಲಿಕ್ಕೆ ಬೇಕಾಗಿ ವಾಲಂಟರಿ ಆಗಿ ಕಾರ್ಯನಿರ್ವಹಿಸಿದ್ದಾರೆ. ಆ ಒಂದು ಹೆಮ್ಮೆಯೊಂದಿಗೆ ಅಧ್ಯಕ್ಷರು ಹಿಂದೆ ನಿಂತು ಅವರನ್ನ ಮುಂದೆ ತಂದು ಇನ್ನೂ ಅವರಿಗೆ ಹುರಿದಿಂಬಿಸುವ ನಿಟ್ಟಿನಲ್ಲಿ ಎಲ್ಲರಿಗೂ ಧನ್ಯವಾದಗಳನ್ನು ಮತ್ತು ಹೇಳುವಂತೆ ಪ್ರೇರೇಪಿಸ್ತಾ ಇದ್ದಾರೆ. ಅವರಿಗೆ ಅಭಿನಂದನೆಗಳು. ಕರುಣಾಮಯನಾದ ಅಲ್ಲಾಹನು ಆ ಎಲ್ಲ ವಾಲಂಟಿಯರ್ಸ್ನವರಿಗೆ ಮತ್ತು ನಮ್ಮ ಎಲ್ಲ ಅಂಗಸಂಸ್ಥೆಗಳವರಿಗೆ ಸುದೀರ್ಘವಾದಂಥ ಆಯುಷ್ಯವನ್ನು ಉತ್ತಮ ಆರೋಗ್ಯದಿಂದ ಕೊಟ್ಟು ಮುಂದಿನ ದಿವಸಗಳಲ್ಲಿ ನಮ್ಮ ಜಮಾತಿನ ಎಲ್ಲ ಕೆಲಸಗಳಿಗೂ ಕೈ ಜೋಡಿಸುವಂತೆ ಅಲ್ಲಾಹನು ಅನುಗ್ರಹಿಸಲಿ ಅಂತೇಳಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಮೈಸೂರು ಬಾವರವರ ಆ ನೇತೃತ್ವದಲ್ಲಿ ನಾವು ಪ್ರಾರಂಭಿಸಲು ಉದ್ದೇಶಿಸಿರುವಂಥ ಅಥವಾ ನಿರ್ಮಿಸಲು ಉದ್ದೇಶಿಸಿರುವಂಥ ನವ ಮಸೀದಿಯ ಆ ಒಂದು ಕಾರ್ಯಕ್ರಮಕ್ಕೆ ಅಥವಾ ಆ ಒಂದು ಸ್ಥಾಪನೆಗೆ, ಆ ಒಂದು ನಿರ್ಮಾಣಕ್ಕೆ ಇದೇ ರೀತಿಯಾದಂಥ ಸಹಕಾರವನ್ನು ಅಧ್ಯಕ್ಷರಾದ ಮೈಸೂರು ಬಾವರವರು ನಮ್ಮಿಂದ ಅಪೇಕ್ಷಿಸ್ತಾರೆ. ಖಂಡಿತ ಆ ಕಾರ್ಯಕ್ರಮ ಯಶಸ್ವಿಯಾಗುತ್ತದೆ ಎಂಬಂಥ ಭರವಸೆಯೊಂದಿಗೆ ಎಲ್ಲರಿಗೂ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಇಲ್ಲಿಯ ವಿವಿಧ ಸಂಘಟನೆಯವರು ನಮಗೆ ಬೇಕಾದಂಥ ಕುರ್ಚಿಗಳನ್ನು, ಇವತ್ತಿನ ಊಟಕ್ಕೆ ಬೇಕಾದಂಥ ಪಾತ್ರೆಗಳನ್ನು ಒದಗಿಸಿಕೊಟ್ಟಿದ್ದಾರೆ. ಅವರಿಗೂ ಧನ್ಯವಾದಗಳು. ಇವತ್ತು ನಮ್ಮ ಮಕ್ಕಳಿಗೆ ಊಟಕ್ಕೆ ಬೇಕಾದಂಥ ಪಾತ್ರೆಗಳನ್ನು ಉಳ್ಳಾಲ ದರ್ಗದಿಂದ ಒದಗಿಸಿಕೊಟ್ಟಿದ್ದಾರೆ. ಅವರಿಗೂ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಅದರಲ್ಲಿ ಹೆಚ್ಚುವರಿಯಾಗಿ ನಮ್ಮ ಬುಖಾರಿಯಾ ಯಂಗ್ ಮೆನ್ಸ್ ಅಸೋಸಿಯೇಷನ್ನ ಆ ಯುವಕರು ಇಲ್ಲಿಯ ಸುಂದರವಾಗಿ ಗೇಟಿನ ಹೊರಗೆ ಕಾಣುವಂತ ಲೈಟಿಂಗ್ ಅನ್ನ ಕಳೆದ ವರ್ಷ ಪರ್ಚೇಸ್ ಮಾಡಿ ತಂದಿದ್ದಾರೆ, ಖರೀದಿಸಿ. ಬಾಡಿಗೆಗೆ ತರಲಿಕ್ಕಿಲ್ಲ, ನಮ್ಮ ಮಸೀದಿಯ ಎಲ್ಲ ಪುಣ್ಯ ಕಾರ್ಯಗಳಲ್ಲಿ ಅದನ್ನು ಉಚಿತವಾಗಿ ಹಾಕುವುದು ಅಂತೇಳಿ ಅದೇ ರೀತಿಯಲ್ಲಿ ಉತ್ತಮವಾದಂಥ ಗೇಟನ್ನು ನಿರ್ಮಿಸಿದ್ದಾರೆ. ಅವರಿಗೂ ನಮ್ಮ ಅಧ್ಯಕ್ಷರಾದಂಥ ಮೈಸೂರು ಬಾವರವರ ಪರವಾಗಿ ಹೃದಯ ತುಂಬಿದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಕಲ್ಕಟ್ಟದ ಯುವಕರು, ಅನ್ಸಾರ್ ನಗರದ ಯುವಕರು, ನೆಕ್ಕರೆಯ ಯುವಕರು, ಇವರೆಲ್ಲರೂ ಮಾರ್ಗದ ಬದಿಯಲ್ಲಿ ಅವರವರ ಪರಿಸರದಲ್ಲಿ ಮಂಜನಾಡಿ ಉರೂಸ್ ಕಾರ್ಯಕ್ರಮಕ್ಕೆ ಬರುವವರಿಗೆ ಸುಗಮವಾಗುವಂತ ರೀತಿಯಲ್ಲಿ ಲೈಟಿಂಗಿನ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅವರಿಗೂ ಧನ್ಯವಾದವನ್ನು ಹೇಳ್ತಾ ಇದ್ದೇವೆ. ಮಂಗಳಾಂತಿಯಲ್ಲಿ ಮಂಜನಾಡಿ ಫ್ರೆಂಡ್ಸ್ ಅಥವಾ ಇತರ ಯುವಕರು ಸೇರಿಕೊಂಡು ಮಂಗಳಾಂತಿಯಲ್ಲೂ ಮಸೀದಿಯ ಲೈಟಿಂಗ್ ಅಲ್ಲದೆ ಬೇರೆ ಲೈಟಿಂಗಿನ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅವರಿಗೂ ಮೈಸೂರು ಬಾವ ಮತ್ತು ಜಮಾತ್ ಕಮಿಟಿಯ ವತಿಯಿಂದ ಹೃದಯ ತುಂಬಿದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಇವತ್ತು ಬೆಳಗಿನಿಂದ ನಿನ್ನೆ ರಾತ್ರಿಯಿಂದ ಪ್ರಾರಂಭವಾಗಿ ಇಲ್ಲಿಯವರೆಗೆ ಅಲ್ಲಾಹನ ಅನುಗ್ರಹದಿಂದ ನಾಳೆ ಎಲ್ಲಿ ಮುಗಿಯುತ್ತದೆ ಅಲ್ಲಿಯವರೆಗೆ ನಮ್ಮ ವಾಲಂಟಿಯರ್ಸ್ನವರು ಊಟದ ವ್ಯವಸ್ಥೆಯಲ್ಲಿ ತೊಡಗಿದ್ದಾರೆ. ಅವರಿಗೆ ಅಲ್ಲಾಹನು ತಕ್ಕುದಾದ ಪ್ರತಿಫಲವನ್ನು ನೀಡಲಿ ಅಂತ ವಾಲಂಟಿಯರ್ಸ್ನವರು, ಅದು ಬಹಳಷ್ಟು ಕಷ್ಟದಾಯಕವಾದಂಥ ವಿಚಾರ. ಅವರಿಗೂ ಬಹಳಷ್ಟು ಉತ್ಸಾಹದಿಂದ ನಮ್ಮ ಅಧ್ಯಕ್ಷರು ಅವರ ಪ್ರೇರಣೆಯಾಗಿದ್ದಾರೆ ಅಂತ ಹೇಳುವುದರೊಂದಿಗೆ ಅವರಿಗೂ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ನಮ್ಮ ಮಹಿಳಾ ಹುಡುಗಿಯರ ವಾಲಂಟಿಯರ್ಸ್ ಆಗಿ ಬಹಳಷ್ಟು ಯಶಸ್ವಿಯಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಅವರಿಗೂ ಅವರನ್ನು ಇಲ್ಲಿಗೆ ಕಳಿಸಿಕೊಟ್ಟಂತ ಅವರ ತಂದೆ ಮತ್ತು ತಾಯಿಯಂದಿರಿಗೂ, ಮದುವೆಯಾಗಿದ್ದವರಿದೆ ಅವರ ಗಂಡಂದಿರಿಗೂ ನಾವು ಜಮಾತ್ ವತಿಯಿಂದ ಹೃದಯ ತುಂಬಿದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಮೈಸೂರು ಬಾವರವರು ಯಾವಾಗಲೂ ಹೇಳುವಂತ ಒಂದು ಮಾತು ಇದೆ, ಒಳ್ಳೆ ಕೆಲಸವನ್ನು ಮಾಡುವಂತ ಸಂದರ್ಭದಲ್ಲಿ ಯಾವಾಗಲೂ ನಾನು ಅವರ ಬೆನ್ನ ಹಿಂದೆ ಇದ್ದೇನೆ, ಯಾವುದೇ ಸಂದರ್ಭದಲ್ಲೂ ನಾನು ಅವರಿಗೆ ಸಹಕಾರವನ್ನು ಮಾಡುತ್ತೇನೆ. ಆ ರೀತಿಯಲ್ಲಿ ಯುವಕರನ್ನು ಒಳ್ಳೆಯ ಕೆಲಸಗಳಿಗಾಗಿ ಪ್ರೇರೇಪಿಸುವಂತ ಅಧ್ಯಕ್ಷರು ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿದ ಕಾರಣ ಬಹಳಷ್ಟು ಯಶಸ್ವಿಯಾಗಿ ಕಾರ್ಯನಿರ್ವಹಣವಾಗಿದೆ. ನಾವು ಹೇಳಬೇಕು ಅಂತ ಹೇಳಿದ್ರೆ ನಮ್ಮ ಸಮುದಾಯಕ್ಕಿಂತ ಜಾಸ್ತಿ ಇವತ್ತೊಬ್ಬರು ಚಾರ್ಟರ್ಡ್ ಅಕೌಂಟೆಂಟ್ ಬಂದಿದ್ರು, ನಮ್ಮ ಇಲ್ಲಿಯವರೇ, ಡಾಕ್ಟರ್ ಡಾಕ್ಟರ್ ಅವರ ಬಹುಶಃ ಅಳಿಯ ಅಂತ ಕಾಣುತ್ತೆ. ಪ್ರತಿ ವರ್ಷದಲ್ಲಿ ಅವರು ನಮಗೆ 50,000 ರೂಪಾಯಿ ಕೊಡ್ತಾರೆ. ಇವತ್ತು ಅದನ್ನು ಬಹಳಷ್ಟು ಅದಕ್ಕಿಂತಲೂ ಹೆಚ್ಚಿನ ನಿಟ್ಟಿನಲ್ಲಿ ನಮಗೆ ಸಹಕಾರವನ್ನು ಅವರು ನೀಡಿದ್ದಾರೆ. ಅದೇ ರೀತಿಯಲ್ಲಿ ಎಲ್ಲ ನಮ್ಮ ಸಹೋದರ ಸಮುದಾಯದವರು ಉತ್ತಮವಾದಂಥ ಸಹಕಾರವನ್ನು ನಮ್ಮ ಈ ಕಾರ್ಯಕ್ರಮಕ್ಕೆ ನೀಡ್ತಾರೆ. ಯಾಕಂದ್ರೆ ನಮ್ಮ ಪರಿಸರದಲ್ಲಿರುವಂಥ ಬಹುಶಃ ಸಹೋದರ ಮನೆತನದವರು ಕೇಳಲಿಕ್ಕಿದೆ, ನಮ್ಮ ಸಮಯದಲ್ಲಿ ಮಾಡುವಂಥ ಕಾರ್ಯಕ್ರಮ, ಯಾವುದೇ ಕಾರ್ಯಕ್ರಮದಲ್ಲಿ ಕೊರತೆ ಬಂದಾಗ ಅವರು ನಮಗೆ ನೆನಪಿಸ್ತಾರೆ, ಈ ಕಾರ್ಯಕ್ರಮ ಈ ವರ್ಷ ಇಲ್ವಾ ಅಂತ. ಅದು ಮಂಜನಾಡಿಯ ಸೌಹಾರ್ದತೆ, ಅದನ್ನು ಉಳಿಸಿ ಬೆಳೆಸುವಲ್ಲಿ ಮಂಜನಾಡಿ ಜಮಾತು ಉತ್ತಮವಾದಂಥ ಕೆಲಸವನ್ನು, ಉತ್ತಮವಾದಂಥ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಆ ನಿಟ್ಟಿನಲ್ಲಿ ಅಧ್ಯಕ್ಷರು ನಮಗೆಲ್ಲರಿಗೂ ಸ್ಫೂರ್ತಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ.
ನಮ್ಮ ಅಧ್ಯಕ್ಷರು ಇನ್ನು ಹಲವು ಯೋಜನೆಗಳನ್ನು ಮಸೀದಿಗಾಗಿ ಹಾಕಿಕೊಂಡಿದ್ದಾರೆ. ಮೊನ್ನೆ ನಾವು ನೋಡಬಹುದು, ಅದು ಸೈಯದ್ ಇಸ್ಮಾಯಿಲ್ ತಂಗಲ್ರವರ ಕರಾಮತ್ ಮತ್ತು ಅದ್ಭುತ. ಕೇವಲ 1 ತಿಂಗಳೊಳಗೆ ನುಸ್ರತ್ ಕಟ್ಟಡವನ್ನು ಕೆಡವಿ ಸುಂದರವಾದಂಥ ಒಂದು ಕಟ್ಟಡ ಇವತ್ತು ತಲೆ ಎತ್ತಿ ನಿಂತಿದೆ ಅಂತ ಹೇಳಿದ್ರೆ ಅದು ಮೈಸೂರು ಬಾವರವರ ಹೃದಯವಂತಿಕೆ ಮತ್ತು ಧೈರ್ಯ ಮಾಡುವ ಎಂಬಂತ ಒಂದು ಇದು ನಮ್ಮಲ್ಲಿ ಯಾವಾಗಲೂ ಇರುವುದು. ಬೆಕ್ಕಿಗೆ ಗಂಟೆ ಕಟ್ಟುವವರು ಯಾರು ಅಂತ, ಗಂಟೆ ಕಟ್ಟಬೇಕಾಗ್ತದೆ, ಕಟ್ಟುವವರು ಯಾರು ಅಂತ. ಅದನ್ನು ಧೈರ್ಯವಾಗಿ ಹೊಡೆದು ಇವತ್ತು ಏನು ಮಾಡಿದ್ದಾರೆ ಅಂತೇಳಿ ಸುಂದರವಾದಂಥ ಒಂದು ನುಸ್ರತ್ ಕಟ್ಟಡವನ್ನು ಮಾಡಿ ಅದರಿಂದ ಜಮಾತಿಗೆ ಬಹುಶಃ ಇನ್ಕಮ್ ಬರುವಂತ ವ್ಯವಸ್ಥೆ ಮಾಡಿದ್ದಾರೆ. ಅದು ಆದ ತಕ್ಷಣ ಇನ್ನೂ ಒಂದು ಮಾತು ಹೇಳಿದ್ದಾರೆ, ಆರಂಗಡಿಯಲ್ಲಿರುವಂಥ ಕಟ್ಟಡವನ್ನು ಅದನ್ನು ಕೆಡವಿ ಅದಕ್ಕೆ ಅದರಲ್ಲಿ ಎಷ್ಟು ಆದಾಯ ಮಸೀದಿಗೆ ಬರ್ತದೆ ಅದನ್ನು ಮಾಡಲಿಕ್ಕೆ ಮುಂದಿನ ದಿವಸಗಳಲ್ಲಿ ನಾವು ಪ್ರಯತ್ನಿಸ್ತೇವೆ ಅಂತ. ಇದಕ್ಕೆಲ್ಲ ಬಹುಶಃ ಮಂಜನಾಡಿ ಜಮಾತಿನ ಎಲ್ಲ ಸದಸ್ಯರು ಹೃದಯ ತುಂಬಿದ ಸಹಕಾರ ಅಧ್ಯಕ್ಷರಿಗೆ ಇದೆ ಅಂತ ಹೇಳುವುದರೊಂದಿಗೆ ಅಧ್ಯಕ್ಷರ ಈ ಉತ್ತಮ ಕಾರ್ಯಕ್ಕಾಗಿ ಅಲ್ಲಾಹನು ಸದಾ ಅವರ ಎಲ್ಲ ಕಾರ್ಯಕ್ರಮಗಳಲ್ಲಿ ಯಶಸ್ವಿಯನ್ನು ಕೊಡಲಿ, ಅವರಿಗೆ ಆರೋಗ್ಯವನ್ನು ಕೊಡಲಿ ಅಂತೇಳಿ ಪ್ರಾರ್ಥಿಸುವುದರೊಂದಿಗೆ ನಮಗೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದಂಥ ಎಲ್ಲ ತಾಯಿಯಂದಿರಿಗೆ ಮತ್ತು ಎಲ್ಲ ಸಹೋದರರಿಗೆ ನಾವು ಜಮಾತು ವತಿಯಿಂದ ಹೃದಯ ತುಂಬಿದ ಧನ್ಯವಾದವನ್ನ ಹೇಳ್ತಾ ಇದ್ದೇವೆ.